ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 25ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಕಳೆದ ವಾರದಲ್ಲಿ ನಮಗೆ ಮಾರ್ಕೆಟಲ್ಲಿ ಏನು ಪಾಸಿಟಿವ್ ಮೊಮೆಂಟಮ್ ಇತ್ತು, ಆ ಒಂದು ಮೊಮೆಂಟಮ್ಗೆ ಸ್ವಲ್ಪ ಬ್ರೇಕ್ ಬೀಳ್ತಿರೋದು ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 300 ಪಾಯಿಂಟ್ಗೂ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 88 ಪಾಯಿಂಟ್ ಕರೆಕ್ಷನ್ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿ 16,631ರ ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಕೇವಲ 12 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ಮಾತ್ರ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟಲ್ಲಿ ತುಂಬಾನೇ ವೊಲೆಟಾಲಿಟಿ ಇತ್ತು. ಒಳ್ಳೆ ಒಂದು ಓಪನಿಂಗ್ ನಮಗೆ ನಿಫ್ಟಿ 50ಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ನಿಫ್ಟಿ 16,564ರ ಲೋ ಅನ್ನ ಟಚ್ ಮಾಡಿತ್ತು. ಅಲ್ಲಿಂದ ಮತ್ತೆ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ತು. ಆಮೇಲೆ 3 ಗಂಟೆಯ ನಂತರ ಮತ್ತೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಆಗಿದೆ. ಸೊ ಮಾರ್ಕೆಟ್ ಅಲ್ಲಿ ಈ ವಾರ ವೊಲೆಟಾಲಿಟಿಯನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಫೆಡ್ ನ ಮೀಟಿಂಗ್ ಇದೆ, ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಈವೆಂಟ್ಸ್ ಗಳು ಕೂಡ ಇರೋ ಕಾರಣದಿಂದ ಸ್ವಲ್ಪ ವೊಲೆಟಾಲಿಟಿ ಇರುತ್ತೆ. ಸೆಕ್ಟರ್ ವೈಸ್ ನಾವು ಇಂಡೆಕ್ಸ್ ಗಳನ್ನ ಗಮನಿಸಿದಾಗ ಇವತ್ತು ನಿಫ್ಟಿ ಮೆಟಲ್ ಟಾಪ್ ಗೇನರ್ ಸೆಕ್ಟರ್ ಆಗಿದೆ. 1.46% ಅಪ್ಸೈಡ್ ಮೆಟಲ್ ಸೆಕ್ಟರ್ ಅಲ್ಲಿ ಕಾಣಿಸ್ತಿದೆ. ನಿಫ್ಟಿ ಐಟಿ ಕೂಡ ಇವತ್ತು ಫ್ಲಾಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಸೆಕ್ಟರ್ ಗಮನಿಸಿದಾಗ ನಿಫ್ಟಿ ಆಟೋ ನೋಡೋದಕ್ಕೆ ಸಿಗುತ್ತೆ. 1.67% ಡೌನ್ ಸೈಡ್ ನಿಫ್ಟಿ ಆಟೋ ಸೆಕ್ಟರ್ ಅಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ ಆಟೋ ಸೆಕ್ಟರ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಟಾಪ್ ಗೇನರ್ ಇವತ್ತು ಟಾಟಾ ಸ್ಟೀಲ್ ನೋಡೋದಕ್ಕೆ ಸಿಗ್ತದೆ. ಟಾಟಾ ಸ್ಟೀಲ್ ನ Q1 ರಿಸಲ್ಟ್ ಕೂಡ ಇವತ್ತು ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೊಂದಿಗೆ ಟಾಟಾ ಸ್ಟೀಲ್ ಕ್ಲೋಸ್ ಆಗಿದೆ. 2.6% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇಂಡಸ್ಇಂಡ್ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. 2% ಅಪ್ಸೈಡ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಕ್ಲೋಸ್ ಆಗಿದೆ. ಹಾಗೆ ಕೋಲ್ ಇಂಡಿಯಾ, ಅಪೋಲೋ ಹಾಸ್ಪಿಟಲ್ ಮತ್ತೆ ಇಂಡಾಲ್ಕೋದಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್ ಹಾಗೆ ಇಂಡಾಲ್ಕೋ ಇವತ್ತು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದ್ರಿಂದ ನಿಫ್ಟಿ ಮೆಟಲ್ ಸೆಕ್ಟರ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಸ್ಟೀಲ್ ನಿಫ್ಟಿ ಮೆಟಲ್ ಸೆಕ್ಟರ್ ನಲ್ಲಿ ಹೆಚ್ಚಿನ ಒಂದು ವೇಟೇಜ್ ಅನ್ನ ಹೊಂದಿರೋ ಕಾರಣ ಕೂಡ ಮೆಟಲ್ ಸೆಕ್ಟರ್ ನ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಗೆ ರೀಸನ್ ಆಗಿರುತ್ತೆ. ಹಾಗೆ ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ನಾವು ಗಮನಿಸಿದಾಗ ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಕಾಣಿಸುತ್ತೆ. ಸೊ ಆಟೋ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ M&M ಆಗಿರ್ಬೋದು, ಐಷರ್ ಮೋಟಾರ್, ಮಾರುತಿ ಸುಜುಕಿ ಇದೆಲ್ಲ ಕೂಡ ನಿಫ್ಟಿ ಆಟೋನ ಪಾರ್ಟ್ ಆಗಿರುವಂತಹ ಸ್ಟಾಕ್ಗಳು. ಈ ಎಲ್ಲ ಸ್ಟಾಕ್ಗಳಲ್ಲೂ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಸೊ ನಿಫ್ಟಿ ಆಟೋ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. M&M ಇವತ್ತು ಟಾಪ್ ಲೂಸರ್ ಆಗಿದೆ. ರಿಲಯನ್ಸ್ ನಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ಕಾಣಿಸ್ತು. ಸೊ ರಿಲಯನ್ಸ್ ನ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಬಟ್ ಸ್ಟಿಲ್ ಬ್ರೋಕರೇಜ್ ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅನ್ನೋ ಒಂದು ಕಾರಣದಿಂದ ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ, ONGC ಹಾಗೆ ಐಷರ್ ಮೋಟಾರ್ ಅಲ್ಲೂ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರಿಲಯನ್ಸ್ ತಮ್ಮ Q1 ರಿಸಲ್ಟ್ ಅನ್ನ ವೀಕೆಂಡ್ ಅಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ಒಳ್ಳೆ ಒಂದು ರಿಸಲ್ಟ್ ಬಂದಿತ್ತು. ಇಲ್ಲಿ ಬ್ರೋಕರೇಜ್ ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 23,000ರಿಂದ 24,000 ಕೋಟಿಯಷ್ಟು ಪ್ರಾಫಿಟ್ಸ್ ಬರ್ಬೋದು ಅಂತ. ರಿಲಯನ್ಸ್ ಹತ್ರ 18,000 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ರಿಲಯನ್ಸ್ ನ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ನಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಆ ಒಂದು ಸೆಗ್ಮೆಂಟ್ ನಿಂದ ರಿಲಯನ್ಸ್ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಗಳಿಸಬಹುದು ಅಂತ ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಅನ್ಕೊಂಡ ರೀತಿಯಲ್ಲಿ ರಿಲಯನ್ಸ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿಲ್ಲ. ಸೊ ಬ್ರೋಕರೇಜ್ ಗಳ ಅನಾಲಿಸಿಸ್ ಅನ್ನ ಗಮನಿಸಿದಾಗ ಶೇರ್ ಖಾನ್ ಇಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 3,050ರ ಟಾರ್ಗೆಟ್ ಅನ್ನ ಇವರು ಕೊಡ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಹಾಗೆ JP ಮಾರ್ಗನ್ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ 3,253ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟರೆ JP ಮಾರ್ಗನ್ 3,170ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಜೆಫ್ರೀಸ್ ಕೂಡ ಇಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 2,960ರ ಟಾರ್ಗೆಟ್ ಪ್ರೈಸ್ ಜೆಫ್ರೀಸ್ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. CLSA ಕೂಡ ಅಷ್ಟೇ ಬೈ ರೇಟಿಂಗ್ ಅನ್ನ ಕೊಟ್ಟು 2,950ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಕ್ರೆಡಿಟ್ ಶೂಸ್ ರಿಲಯನ್ಸ್ ಅಲ್ಲಿ ನ್ಯೂಟ್ರಲ್ ಆಗಿದ್ದಾರೆ. 2,500ರ ಟಾರ್ಗೆಟ್ ಅನ್ನು ಅವರು ಫಿಕ್ಸ್ ಮಾಡ್ತಿದ್ದಾರೆ. ಕೇವಲ ಒಂದೇ ಬ್ರೋಕರೇಜ್ ಇಲ್ಲಿ ಸೆಲ್ ರೇಟಿಂಗ್ ಅನ್ನ ಕೊಡ್ತಿರೋದು ಮೆಕ್ವೆರಿ. ಸೊ ಮೆಕ್ವೆರಿ 2,000ದ ಟಾರ್ಗೆಟ್ ಪ್ರೈಸ್ ಅನ್ನ ರಿಲಯನ್ಸ್ ಅಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ರಿಲಯನ್ಸ್ ಈಗ 2,400 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಇವತ್ತು 85 ಪಾಯಿಂಟ್ ಗಳಷ್ಟು ಡೌನ್ ಸೈಡ್ ರಿಲಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಮ್ಯಾಕ್ಸಿಮಮ್ ಬ್ರೋಕರೇಜ್ ಗಳು ರಿಲಯನ್ಸ್ ಅಲ್ಲಿ ಬೈ ಕಾಲ್ ಅನ್ನ ಕೊಟ್ಟಿದ್ದಾರೆ. ಕೇವಲ ಮೆಕ್ವೆರಿ ಮಾತ್ರ ಸೆಲ್ ಕಾಲ್ ಅನ್ನ ಕೊಟ್ಟಿರೋದು. ಸೊ ರಿಲಯನ್ಸ್ ಯಾವಾಗ 2,200 2,300 ಪ್ರೈಸ್ ಹತ್ರ 1 ವರ್ಷದ ಹಿಂದೆ ಟ್ರೇಡ್ ಆಗ್ತಿತ್ತು, ಆಗ ಮೆಕ್ವೆರಿ ರಿಲಯನ್ಸ್ ಅಲ್ಲಿ 1,200 ರೂಪಾಯಿಯ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. ಬಟ್ ರಿಲಯನ್ಸ್ 1,800ರ ಕೆಳಗಡೆ ಹೋಗಿರಲಿಲ್ಲ. ಮುಂದಿನ ಕ್ವಾರ್ಟರ್ಗಳಲ್ಲಿ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಇಂದ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡೋದು ತಪ್ಪಾಗುತ್ತೆ. ಏನಕ್ಕೆ ಇವರಿಗೆ ವಿಂಡ್ಫಾಲ್ ಟ್ಯಾಕ್ಸಸ್ ಕೂಡ ಅಪ್ಲೈ ಆಗೋದ್ರಿಂದ ಸೊ ಆ ಒಂದು ಸೆಗ್ಮೆಂಟ್ ಇಂದ ಹೆಚ್ಚಿನ ಒಂದು ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರಿಟೇಲ್ ಬಿಸ್ನೆಸ್ ಹಾಗೆ ಜಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 5G ಲಾಂಚ್ ಆಗೋದ್ರಿಂದ ಜಿಯೋ ಸೆಗ್ಮೆಂಟ್ ಇಂದ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಶೇರ್ ಖಾನ್ ನ ಅನಾಲಿಸಿಸ್ ಪ್ರಕಾರ ಇವರ ಡಿಜಿಟಲ್ ಅಂದ್ರೆ ಜಿಯೋ ಮತ್ತೆ ರಿಲಯನ್ಸ್ ರಿಟೇಲ್ ಎರಡರ IPO ಕೂಡ ಈ ಒಂದು ಫೈನಾನ್ಷಿಯಲ್ ಇಯರ್ ಅಥವಾ 2024ರ ಫೈನಾನ್ಷಿಯಲ್ ಇಯರ್ ನ ಮೊದಲನೇ ಕ್ವಾರ್ಟರ್ ನಲ್ಲೇ ನೋಡೋದಕ್ಕೆ ಸಿಗಬಹುದು ಅಂತ ಇವರು ಹೇಳಿದ್ದಾರೆ. ಇನ್ಫೋಸಿಸ್ ತಮ್ಮ ರಿಸಲ್ಟ್ ಅನ್ನ ಭಾನುವಾರ ಡಿಕ್ಲೇರ್ ಮಾಡಿದ್ರು. Q1 ಪ್ರಾಫಿಟ್ ನಲ್ಲಿ ಕ್ವಾರ್ಟರ್ ನಮಗೆ 5.5% ಅಷ್ಟು ಫಾಲ್ ಕಾಣಿಸಿತ್ತು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ನಲ್ಲಿ 3.5% ಅಷ್ಟು ಜಂಪ್ ಕಾಣಿಸಿದೆ. ಸೊ ಬ್ರೋಕರೇಜ್ ಗಳ ಎಸ್ಟಿಮೇಷನ್ ಇದ್ದಿದ್ದು ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ನಷ್ಟು ಗ್ರೋ ಆಗ್ಬೋದು ಅಂತ. ಇನ್ಫೋಸಿಸ್ ಕಡೆಯಿಂದ ಕೂಡ ನಮಗೆ ಒಳ್ಳೆ ಒಂದು ರಿಸಲ್ಟ್ಸ್ ಬರ್ತಿರೋದು ಕಾಣಿಸ್ತಿದೆ.
ಸೊ ಇಲ್ಲಿ 3 ಬ್ರೋಕರೇಜ್ಗಳು ಇನ್ಫೋಸಿಸ್ ಅನ್ನ ರಿಸಲ್ಟ್ ನ ನಂತರ ಕವರ್ ಮಾಡಿದ್ದಾರೆ. 3 ಬ್ರೋಕರೇಜ್ಗಳು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. JP Morgan ಇಲ್ಲಿ 1700 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ರೆ, CLSA 1750 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ ನ್ಯೂಟ್ರಲ್ ಸ್ಟ್ಯಾನ್ಸ್ ಅನ್ನ ಹೊಂದಿದ್ದಾರೆ, ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ಇವರ ಟಾರ್ಗೆಟ್ ಪ್ರೈಸ್ 1535 ಆಗಿರುತ್ತೆ. ಇನ್ಫೋಸಿಸ್ ಈಗ 1500 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಇನ್ಫೋಸಿಸ್ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಸೊ IT ಸೆಕ್ಟರ್ ನಲ್ಲಿ ಸ್ವಲ್ಪ ಪ್ಯಾನಿಕ್ ಇರುತ್ತೆ. ಸೊ ರಿಸೆಷನ್ ಮುಗಿಯೋವರೆಗೂ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ICICI ಬ್ಯಾಂಕ್ ಕೂಡ ವೀಕೆಂಡ್ ಅಲ್ಲಿ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ICICI ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 50% ನಷ್ಟು ಜಾಸ್ತಿ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ICICI ಬ್ಯಾಂಕ್ ನ ಪ್ರಾಫಿಟ್ ನಲ್ಲೂ ಕೂಡ ಸ್ವಲ್ಪ ಫಾಲ್ ಬಂದಿದೆ. ICICI ಬ್ಯಾಂಕ್ ಅಲ್ಲಿ ಬ್ರೋಕರೇಜ್ಗಳ ವ್ಯೂ ಅನ್ನ ಗಮನಿಸಿದಾಗ ಎಲ್ಲ ಬ್ರೋಕರೇಜ್ಗಳು ಇಲ್ಲಿ ಬುಲಿಶ್ ಆಗಿದ್ದಾರೆ. ಕ್ರೆಡಿಟ್ ಸ್ಯೂಸ್ 950 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ 1040 ಟಾರ್ಗೆಟ್ ಪ್ರೈಸ್ ಅನ್ನ ICICI ಬ್ಯಾಂಕ್ಗೆ ಕೊಡ್ತಾ ಇದ್ದಾರೆ. ಹಾಗೆ CLSA ಕೂಡ ಅಷ್ಟೇ ಬೈ ಕಾಲ್ ಅನ್ನ ಕೊಟ್ಟು 1040 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಜೆಫ್ರೀಸ್ ಕೂಡ 1080 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ICICI ಬ್ಯಾಂಕ್ ಈಗ 800 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಫ್ಲಾಟ್ ಆಗಿ ICICI ಬ್ಯಾಂಕ್ ಟ್ರೇಡ್ ಆಯಿತು. ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಇತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕಳೆದ ಒಂದು ವಾರದಲ್ಲಿ ICICI ಬ್ಯಾಂಕ್ ಅಲ್ಲಿ ತುಂಬಾನೇ ಮೊಮೆಂಟಮ್ ಇತ್ತು. ಆ ಒಂದು ಲೆವೆಲ್ಸ್ ಗಳಲ್ಲಿ ಬೈಯಿಂಗ್ ಅನ್ನ ಮಾಡಿದವರು ರಿಸಲ್ಟ್ ನ ನಂತರ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಿದ್ದಾರೆ. ICICI ಬ್ಯಾಂಕ್ ಅಲ್ಲಿ ಮ್ಯೂಚುವಲ್ ಫಂಡ್ ಗಳು ಕೂಡ ಬುಲಿಶ್ ಆಗಿದ್ದಾರೆ. ಬ್ರೋಕರೇಜ್ ಗಳ ಸ್ಟ್ಯಾನ್ಸ್ ಕೂಡ ಬುಲಿಶ್ ಆಗಿದೆ. ಸೊ ಖಂಡಿತವಾಗ್ಲೂ ICICI ಬ್ಯಾಂಕ್ ಅನ್ನ ಪೋರ್ಟ್ಫೋಲಿಯೋದಲ್ಲಿ ಕಂಟಿನ್ಯೂ ಮಾಡಬಹುದಾಗುತ್ತೆ. ಲಾಸ್ಟ್ ವೀಕ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಒಲೆಕ್ಟ್ರಾ ಗ್ರೀನ್ ಟೆಕ್ಗೆ ತೆಲಂಗಾಣ ಗೌರ್ಮೆಂಟ್ ನ ಕಡೆಯಿಂದ ಎಲೆಕ್ಟ್ರಿಕ್ ಬಸ್ಗಳ ಆರ್ಡರ್ ಸಿಕ್ಕಿದೆ ಅಂತ. ಸೊ ಈಗ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ನ ಕಡೆಯಿಂದ ಟಾಟಾ ಮೋಟರ್ಸ್ಗೆ 1500 ಎಲೆಕ್ಟ್ರಿಕ್ ಬಸ್ಗಳ ಆರ್ಡರ್ ಸಿಕ್ತಿರೋದು ಕಾಣಿಸ್ತಿದೆ. ಸೊ ಇದು ದೊಡ್ಡ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ 12 ವರ್ಷದಲ್ಲಿ ಈ ಒಂದು ಕಾಂಟ್ರಾಕ್ಟ್ ನ ಫುಲ್ಫಿಲ್ಮೆಂಟ್ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಟಾಟಾ ಮೋಟರ್ಸ್ ಎಲೆಕ್ಟ್ರಿಕ್ ಬಸ್ಗಳನ್ನ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ನೀಡ್ತಾ ಹೋಗ್ತಾರೆ. ಸೊ ಟಾಟಾ ಮೋಟರ್ಸ್ ಆಲ್ರೆಡಿ 650ಕ್ಕೂ ಹೆಚ್ಚಿನ ಬಸ್ಗಳ ಆರ್ಡರ್ಗಳನ್ನು ಡೆಲಿವರ್ ಮಾಡಿದ್ದಾರೆ. ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ನ ಕಡೆಯಿಂದ ಟಾಟಾ ಮೋಟರ್ಸ್ಗೆ ಆರ್ಡರ್ ಸಿಗ್ತಾ ಇರುತ್ತೆ. ಸೊ ಡೆಲ್ಲಿಯಲ್ಲಿ ತುಂಬಾನೇ ಏರ್ ಪೊಲ್ಯೂಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡೆಲ್ಲಿ ಗೌರ್ಮೆಂಟ್ನ ಕಡೆಯಿಂದ ಆಲ್ರೆಡಿ ಆರ್ಡರ್ಸ್ ಕೂಡ ಬಂದಿದೆ. 2025 ವೇಳೆಗೆ ಎಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಸ್ಗಳನ್ನು ಸ್ಟಾಪ್ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಯೂಸ್ ಮಾಡಬೇಕು ಅಂತ. ಹಾಗೆ ಹೊಸದಾಗಿ ಯಾರು ವೆಹಿಕಲ್ಸ್ಗಳನ್ನು ಬೈ ಮಾಡ್ತಿದ್ದಾರೆ ಅವರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಬೈ ಮಾಡಬೇಕು. ಹಾಗೆಯೇ ಆಟೋ ರಿಕ್ಷಾಗಳು ಕೂಡ ಅಷ್ಟೇ ಎಲೆಕ್ಟ್ರಿಕ್ ಆಗಿರಬೇಕು ಅಂತ ಡೆಲ್ಲಿ ಗೌರ್ಮೆಂಟ್ ಆಲ್ರೆಡಿ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಗೌರ್ಮೆಂಟ್ ಬಸ್ಸಸ್ಗಳನ್ನು ಕೂಡ ಎಲೆಕ್ಟ್ರಿಕ್ ಮಾಡುವಂಥ ಉದ್ದೇಶವನ್ನು ಡೆಲ್ಲಿ ಗೌರ್ಮೆಂಟ್ ಹೊಂದಿದೆ. ಸೊ ಎಲ್ಲ ಗೌರ್ಮೆಂಟ್ಗಳು ಕೂಡ ಅಷ್ಟೇ 2025ರಿಂದ 2027 ವೇಳೆಗೆ ಎಲೆಕ್ಟ್ರಿಕ್ ಬಸ್ಗಳನ್ನೇ ಯೂಸ್ ಮಾಡೋದು ನಮಗೆ ಕಾಣಿಸುತ್ತೆ. ಸೊ ಆ ಒಂದು ರೀಸನ್ನಿಂದ ಆಟೋ ಸೆಕ್ಟರ್ನ ಕಂಪನಿಗಳು ಮೇಜರ್ ಆಗಿ ಟಾಟಾ ಮೋಟಾರ್ಸ್, ಒಲೆಕ್ಟ್ರಾ, ಗ್ರೀನ್ ಟೆಕ್, ಸೊ ಇವ್ರಿಗೆಲ್ಲ ಬಸ್ನ ಆರ್ಡರ್ಸ್ಗಳು ಹೆಚ್ಚಾಗಿ ಸಿಗುತ್ತೆ. ಸೊ ಟಾಟಾ ಮೋಟಾರ್ಸ್ ಇವತ್ತು ನೆಗೆಟಿವ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಆಟೋ ಸೆಕ್ಟರ್ ಅಲ್ಲಿ ತುಂಬಾನೇ ವೀಕ್ನೆಸ್ ಇತ್ತು. ಸೊ ಟಾಟಾ ಮೋಟಾರ್ ಅಲ್ಲೂ ಕೂಡ ಒಂದು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. 1% ಅಷ್ಟು ಡೌನ್ ಸೈಡ್ ಅಲ್ಲಿ ಟಾಟಾ ಮೋಟಾರ್ ಕ್ಲೋಸ್ ಆಗಿದೆ. ಸೊ ಪಾಲಿಸಿ ಬಜಾರ್ನ IT ಸಿಸ್ಟಮ್ ಹ್ಯಾಕ್ ಆಗಿದೆ. ಜುಲೈ 19ಕ್ಕೆ ಇವರ IT ಸಿಸ್ಟಮ್ ಹ್ಯಾಕ್ ಆಗಿದೆ. ಸೊ ಈ ಒಂದು ಹ್ಯಾಕಿಂಗ್ ಅನ್ನ ತಡೆಯೋದಕ್ಕೆ ಏನೇನು ಪ್ರಯತ್ನಗಳನ್ನ ಮಾಡಬೇಕು, ಸೊ ಅದ್ರ ಬಗ್ಗೆ ಆಲ್ರೆಡಿ ಕಂಪನಿ ಆಕ್ಷನ್ಸ್ ಅನ್ನ ತಗೊಂಡಿದ್ದಾರೆ. ಈ ರೀತಿಯ ಫಿಶಿಂಗ್ ಆಕ್ಟಿವಿಟಿಗಳನ್ನ ತಡೆಯೋದಕ್ಕೆ ಅವರು ಆಕ್ಷನ್ಸ್ ಗಳನ್ನ ಕೂಡ ತಗೋತಿರ್ತಾರೆ. ಸೊ ಈ ರೀತಿ ಹ್ಯಾಕಿಂಗ್ ನಡೆಯೋದು IT ಕಂಪನಿಗಳು ಅಥವಾ ಈ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳ ಡೇಟಾವನ್ನ ಹ್ಯಾಕ್ ಮಾಡೋದಕ್ಕೋಸ್ಕರ. ಆ ಡೇಟಾ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವರು ಮಿಲಿಯನ್ ಗಟ್ಟಲೆ ದುಡ್ಡುಗಳನ್ನ ಕೂಡ ಕೇಳ್ತಾರೆ. ಸೊ ಒಂದು ಕಾರಣದಿಂದ IT ಕಂಪನಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ಫೈರ್ವಾಲ್ ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಎಷ್ಟೇ ಒಂದು ಪ್ರೊಟೆಕ್ಟಿವ್ ಮೆಜರ್ಸ್ ಗಳನ್ನ ತಗೊಂಡ್ರು ಕೂಡ ಹ್ಯಾಕರ್ಸ್ ಈ ಎಲ್ಲ ಕಂಪನಿಗಳ ಫೈರ್ವಾಲ್ ಅನ್ನ ಬ್ರೇಕ್ ಮಾಡ್ತಾರೆ. ಸೊ ಈ ರೀತಿಯ ನ್ಯೂಸ್ಗಳು ಬಂದಾಗ ಕಂಪನಿಯ ಸ್ಟಾಕ್ ನಲ್ಲಿ ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ. ಪಾಲಿಸಿ ಬಜಾರ್ ಈಗ ₹500 ಕೆಳಗಡೆ ಟ್ರೇಡ್ ಆಗ್ತಿದೆ. ಸೊ ಆಲ್ ಟೈಮ್ ಲೋ ಹತ್ರ ಸ್ಟಾಕ್ ಟ್ರೇಡ್ ಆಗ್ತಿದೆ. 1400 ಹೈ ಅನ್ನು ಟಚ್ ಮಾಡಿತ್ತು. ಸೊ ಆಲ್ಮೋಸ್ಟ್ 1000 ಪಾಯಿಂಟ್ಗಳ ಕರೆಕ್ಷನ್ ನಮಗೆ ಪಾಲಿಸಿ ಬಜಾರ್ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. BL ರೀಸೆಂಟ್ ಆಗಿ ತಮ್ಮ Q1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ನಮಗೆ BL ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮುಂದಿನ 5 ವರ್ಷಗಳಲ್ಲಿ ಇವರಿಗೆ 1 ಲಕ್ಷ ಕೋಟಿಯಷ್ಟು ಆರ್ಡರ್ಸ್ ಬರುತ್ತೆ ಅಂತ ಬ್ರೋಕರೇಜ್ಗಳು ಎಸ್ಟಿಮೇಷನ್ ಅನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಗೌರ್ಮೆಂಟ್ ನ ಕಡೆಯಿಂದ ಇವರಿಗೆ 250 ಕೋಟಿಯ ಆರ್ಡರ್ ಸಿಕ್ಕಿದೆ. ಈ ಒಂದು ಆರ್ಡರ್ನ ಪ್ರಕಾರ ಆಂಟಿ ಸಬ್ಮರೈನ್ ವಾರ್ಫೇರ್ ಸಿಸ್ಟಮ್ಸ್ ಗಳನ್ನ BL ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದನ್ನು ಅವರು ಇಂಡಿಯನ್ ನೇವಿಗೆ ಡೆಲಿವರ್ ಮಾಡಬೇಕಾಗಿರುತ್ತೆ. BEL ಹಾಗೇನೆ HAL ಎರಡು ಕೂಡ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ಸ್ ಆಗಿರುತ್ತೆ. ಸೊ ಇವರಿಗೆ ಹೆಚ್ಚಾಗಿ ಗೌರ್ಮೆಂಟ್ ನ ಆರ್ಡರ್ಸ್ ಗಳೇ ಬರೋದು. BEL ಈಗ 270 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬ್ರೋಕರೇಜಸ್ಗಳು BEL ಅಲ್ಲಿ 300ರವರೆಗೂ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ ಅನ್ನ ವೀಕೆಂಡ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ಪ್ರಾಫಿಟ್ಸ್ ಕೋಟಕ್ ಮಹೀಂದ್ರ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಅವರು 2755 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ 53% ಪ್ರಾಫಿಟ್ ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಹಾಗೆ ಅವರ ಅಸೆಟ್ ಕ್ವಾಲಿಟಿ ಕೂಡ ತುಂಬಾನೇ ಇಂಪ್ರೂವ್ ಆಗಿದೆ. NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನ್ನ ನಾವು ಗಮನಿಸಿದಾಗ
ಜೂನ್ 2021ರಲ್ಲಿ ಇವರ NPA 0.66%ನಷ್ಟಿತ್ತು. ಸೊ ಅದು ಈಗ 0.62%ಗೆ ಇಳಿದಿದೆ. ಸೊ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಹಾಗೆ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 19% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಅನ್ನ ಕಂಡಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಬಂದಿದ್ರು ಕೂಡ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 1.5% ಹೆಚ್ಚಾಗಿ ಇವತ್ತು ಕೋಟಕ್ ಮಹಿಂದ್ರಾ ಬ್ಯಾಂಕ್ ಕರೆಕ್ಟ್ ಆಗಿದೆ. 1800ರ ಪ್ರೈಸ್ ಅಲ್ಲಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಟ್ರೇಡ್ ಆಗ್ತಿದೆ. ಸೊ ಟಾಪ್ 4 ಪ್ರೈವೇಟ್ ಸೆಕ್ಟರ್ ನ ಬ್ಯಾಂಕ್ ಗಳನ್ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ನಮಗೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಕೂಡ ಒಂದಾಗಿರುತ್ತೆ. ಸೊ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಸೊ ಟಾಟಾ ಸ್ಟೀಲ್ನ ಮ್ಯಾನೇಜ್ಮೆಂಟ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರು. ಆ ಒಂದು ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಅನ್ನ ಕಂಪನಿ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಜುಲೈ 29 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಜುಲೈ 28 ಸ್ಪ್ಲಿಟ್ ಡೇಟ್ ಇರುತ್ತೆ. ಈ ಒಂದು ದಿನದಂದು ನಿಮಗೆ ಪ್ರೈಸ್ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಈಗ ಟಾಟಾ ಸ್ಟೀಲ್ 964ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈ ಒಂದು ಪ್ರೈಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಾವು ಗಮನಿಸಿದಾಗ ಜುಲೈ 28ಕ್ಕೆ ಟಾಟಾ ಸ್ಟೀಲ್ನ ಪ್ರೈಸ್ 96 ರೂಪಾಯಿಂದ 100 ರೂಪಾಯಿವರೆಗೂ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟಾಟಾ ಸ್ಟೀಲ್ನ ಫೇಸ್ ವ್ಯಾಲ್ಯೂ 10 ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಫೇಸ್ ವ್ಯಾಲ್ಯೂ ಕೂಡ ಡಿವೈಡ್ ಆಗುತ್ತೆ. 28ನೇ ತಾರೀಕು ನಮಗೆ ಫೇಸ್ ವ್ಯಾಲ್ಯೂ 1 ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಪ್ರೈಸ್ ಕೂಡ ಡಿವೈಡ್ ಬೈ 10 ಆಗುತ್ತೆ. ಸೊ 96 ರೂಪಾಯಿ ಅರೌಂಡ್ ಅಲ್ಲಿ ಟಾಟಾ ಸ್ಟೀಲ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಪ್ಲಿಟ್ ನಿಂದ ಯಾವುದೇ ರೀತಿಯ ಒಂದು ಪ್ರಾಫಿಟ್ಸ್ ಆಗೋದಿಲ್ಲ. ಏನಕ್ಕೆ ಒಂದು ಶೇರ್ ಇರುತ್ತೆ ನಿಮ್ಮ ಹತ್ರ, ಅದರ ಪ್ರೈಸ್ 960 ರೂಪಾಯಿ. ಸೊ ಅದೇ ಒಂದು ಶೇರ್ ಡಿವೈಡ್ ಆಗಿ 10 ಶೇರ್ಗಳಾಗುತ್ತೆ. ಸೊ ಅಲ್ಲಿ ನಿಮಗೆ 96 ರೂಪಾಯಿ ಒಂದು ಶೇರ್ಗೆ ಅಂದಾಗ 10 ಶೇರ್ಗೆ 960 ರೂಪಾಯಿ ಆಯಿತು. ಸೊ ಅಲ್ಲಿ ಯಾವುದೇ ರೀತಿಯ ಪ್ರಾಫಿಟ್ಸ್ ಆಗೋದಿಲ್ಲ. ಸೊ ಈ ಒಂದು ನ್ಯೂಸ್ ನಿಂದ ಶೇರ್ ನಲ್ಲಿ ಏನಾದರೂ ಮೊಮೆಂಟಮ್ ಬಂದ್ರೆ ಅದು ನಿಮಗೆ ಪ್ರಾಫಿಟ್ಸ್ ಆಗಿರುತ್ತೆ. ಲಿಕ್ವಿಡಿಟಿಯನ್ನು ಹೆಚ್ಚು ಮಾಡೋದಕ್ಕೆ ಕಂಪನಿಗಳು ಈ ರೀತಿಯ ಡಿಸಿಷನ್ಸ್ ಅನ್ನು ತಗೋತಾರೆ. ಸೊ ತುಂಬಾ ಜನ ಇನ್ವೆಸ್ಟರ್ಸ್ಗಳು 100 ರೂಪಾಯಿ 200 ರೂಪಾಯಿ ರೇಂಜ್ ಅಲ್ಲಿ ಸ್ಟಾಕ್ ಗಳನ್ನ ಹುಡುಕ್ತಿರ್ತಾರೆ. ಒಳ್ಳೊಳ್ಳೆ ಸ್ಟಾಕ್ಗಳು ಈ ಒಂದು ಪ್ರೈಸ್ ಅಲ್ಲಿ ಸಿಕ್ಕಿದಾಗ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ. ಸೊ 1000 ರೂಪಾಯಿ 1200 ರೂಪಾಯಿ ತರ ಸ್ಟಾಕ್ ಗಳನ್ನ ತುಂಬಾ ಜನ ಚಿಕ್ಕ ಇನ್ವೆಸ್ಟರ್ಸ್ಗಳು ಬೈ ಮಾಡೋದಿಲ್ಲ. ಆ ಒಂದು ಕಾರಣದಿಂದ ಕಂಪನಿಗಳು ಸ್ಟಾಕ್ ಅನ್ನ ಸ್ಪ್ಲಿಟ್ ಮಾಡ್ತಾರೆ. ಸೊ 90 ರೂಪಾಯಿ 100 ರೂಪಾಯಿ ಹತ್ರ ಟಾಟಾ ಸ್ಟೀಲ್ ನಂತ ಸ್ಟಾಕ್ಗಳು ಸಿಕ್ಕಿದಾಗ ಹೆಚ್ಚಿನ ಇನ್ವೆಸ್ಟರ್ಸ್ಗಳು ಟಾಟಾ ಸ್ಟೀಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಅದರಿಂದ ಸ್ಟಾಕ್ ನಲ್ಲಿ ಲಿಕ್ವಿಡಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಇವತ್ತು ಟಾಟಾ ಸ್ಟೀಲ್, ಆಕ್ಸಿಸ್ ಬ್ಯಾಂಕ್, ಟೆಕ್ ಮಹೀಂದ್ರಾ, ಕೆನರಾ ಬ್ಯಾಂಕ್, KPIT ಟೆಕ್ನಾಲಜೀಸ್ ಹಾಗೆ IEX ನ ರಿಸಲ್ಟ್ ಕೂಡ ಬರ್ತಿದೆ. ಸೊ ಆ ರಿಸಲ್ಟ್ ನ ಅನಾಲಿಸಿಸ್ ಅನ್ನ ನಾನು ಬೇರೆ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ, ಇಲ್ಲಾಂದ್ರೆ ಲೆಂತ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹಾಗೇನೆ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.